ಒಂದು ದಿನಕ್ಕೆ ನಿಮಗೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗೋಗೆ ಚಾನ್ಸ್ ಸಿಕ್ಕಿದ್ರೆ ಆಸ್ ಅ ಸ್ಟ್ರಾಟಜಿಸ್ಟ್ ನೀವು ಏನು ಮಾಡ್ತೀರಾ? ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಂಥ ಅವಕಾಶ ಏನಾದರೂ ಸಿಕ್ಕಿದ್ರೆ ನನ್ನದೇ ಆದಂಥ ಒಂದು ಅಗ್ರಿಸಿಸ್ ನೆಟ್ದು ಒಂದು ದೊಡ್ಡ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಇಮ್ಮಿಡಿಯೇಟಾಗಿ ವಿತಿನ್ ಎ ಡೇನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ದೇಶನ ಟ್ಯಾಕ್ಸ್ ಫ್ರೀ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ಗಳನ್ನೂ ಮಾಡ್ಕೊಂಡಿದ್ದೀನಿ. ಲೂಯಿಸ್ ಪ್ಯಾಶ್ಚರ್ ಒಂದು ಮಾತು ಹೇಳ್ತಾರೆ, ಚಾನ್ಸಸ್ ಫೇವರ್ಸ್ ಟು ದ ಪ್ರಿಪೇರ್ ಮೈಂಡ್ ಅಂತ ಅಂದ್ಬಿಟ್ಟು. ಸೊ ಅವಕಾಶ ಸಿಕ್ಕುದೇ ಯಾರು ಪ್ರಿಪೇರ್ ಆಗಿರ್ತಾರೆ ಅವ್ರಿಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾಟ್ ಟು ಟೇಕ್ ಎ ಚಾನ್ಸ್ ಆಫ್ ಎ ಪ್ರೈಮ್ ಮಿನಿಸ್ಟರ್, ಬಟ್ ಆಸ್ ಎ ಕಾಮನ್ ಮ್ಯಾನ್ ನಾನು ಪ್ರಿಪೇರ್ ಆಗಿದ್ದೀನಿ. World's best strategist, king of deal closure, highest paid consultant, smart entrepreneur, international speaker, unique author. ಈ ಕ್ವಶನ್ ನಿಮಗೆ ಸುಮಾರು ಜನ ಕೇಳಿರ್ಬೋದು ಅಥವಾ ಫಿಲ್ಮ್ಸ್ಗಳಲ್ಲೂ ಕೇಳ್ತಾರೆ, ಫಿಲ್ಮ್ ಕೂಡ ಆಗಿದೆ. ಆದರೆ ಇನ್ನೊಮ್ಮೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಒಂದು ದಿನಕ್ಕೆ ನಿಮಗೆ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಆಗೋಗೆ ಚಾನ್ಸ್ ಸಿಕ್ಕಿದ್ರೆ ಆಸ್ ಅ ಸ್ಟ್ರಾಟಜಿಸ್ಟ್ ನೀವು ಏನು ಮಾಡ್ತೀರಾ? ನಾನು ಅದನ್ನು ಒನ್ ಆಫ್ ಪವರ್ ಪಾಡ್ಕಾಸ್ಟಲ್ಲಿ ಅದು ರಿಲೀಸ್ ಆಗಿರ್ಬೋದು ಅಥವಾ ಆಗಿಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ. ಒಂದು ಪಾಡ್ಕಾಸ್ಟಲ್ಲಿ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ದೀನಿ ಅದ್ರ ಬಗ್ಗೆ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಅಂಥ ಅವಕಾಶ ಏನಾದರೂ ಸಿಕ್ಕಿದ್ರೆ ನನ್ನದೇ ಆದಂಥ ಒಂದು ಅಗ್ರಿಸಿಸ್ ನೆಟ್ದು ಒಂದು ದೊಡ್ಡ ಫಾರ್ಮುಲಾ ಇದೆ. ಆ ಫಾರ್ಮುಲಾನ ಇಮ್ಮಿಡಿಯೇಟಾಗಿ ವಿತಿನ್ ಎ ಡೇನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮ ದೇಶನ ಟ್ಯಾಕ್ಸ್ ಫ್ರೀ ಮಾಡೋದಕ್ಕೆ ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ಗಳನ್ನೂ ಮಾಡ್ಕೊಂಡಿದ್ದೀನಿ. ಲೂಯಿಸ್ ಪ್ಯಾಶ್ಚರ್ ಒಂದು ಮಾತು ಹೇಳ್ತಾರೆ, ಚಾನ್ಸಸ್ ಫೇವರ್ಸ್ ಟು ದ ಪ್ರಿಪೇರ್ ಮೈಂಡ್ ಅಂತ ಅಂದ್ಬಿಟ್ಟು. ಸೊ ಅವಕಾಶ ಸಿಕ್ಕುದೇ ಯಾರು ಪ್ರಿಪೇರ್ ಆಗಿರ್ತಾರೆ ಅವ್ರಿಗೆ. ನಾನು ಪ್ರಿಪೇರ್ ಆಗಿದ್ದೀನಿ, ನಾಟ್ ಟು ಟೇಕ್ ಎ ಚಾನ್ಸ್ ಆಫ್ ಎ ಪ್ರೈಮ್ ಮಿನಿಸ್ಟರ್, ಬಟ್ ಆಸ್ ಎ ಕಾಮನ್ ಮ್ಯಾನ್ ನಾನು ಪ್ರಿಪೇರ್ ಆಗಿದ್ದೀನಿ. ಅಂಥ ಅವಕಾಶ ಸಿಗ್ತದೆ 100% ಏನೇನು ಕಾಯ್ದೆಗಳು ಅಪ್ಡೇಟ್ ಮಾಡಬೇಕು ಅದನ್ನೆಲ್ಲನೂ ಕೂಡ ನಾನು ಮೆಂಟಲಿ ಫಿಕ್ಸ್ ಆಗಿದ್ದೀನಿ, ಮಾಡ್ತೀನಿ ಅಷ್ಟೇ. ಅದರಲ್ಲಿ ಬರೋ ಸ್ಟ್ರಾಟಜೀಸ್ಗಳು ಹಾಗೆ ಅದನ್ನು ನೀವು ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ಹೇಗೆ ಜನರಿಗೆ ಕನ್ವಿನ್ಸ್ ಮಾಡ್ತೀರಾ ಅಂತ ತಿಳಿಬೋದಾ? ಕೆಲವೊಂದು ಎಕ್ಸ್ಪ್ಲೇನ್ ಮಾಡಿ ನಮಗೆ ತಿಳಿಸಿ. ಅಲ್ಲಿ ಏನಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿ ಇದೇ ಇಲ್ಲ. ಓಕೆ, ನಾನು ಯಾಕೆಂದರೆ ಅಗ್ರಿಸಿಸ್ ನೆಟ್ ಅಂತ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ. ಅಗ್ರಿಸಿಸ್ ನೆಟ್ಟಲ್ಲಿ ಎವ್ರಿಥಿಂಗ್ ಇಸ್ ಕ್ಲಿಯರ್. ನಾನೀಗ ಕಮಿಂಗ್ ವೀಡಿಯೋಸ್ಗಳೆಲ್ಲ ಅದ್ರ ಬಗ್ಗೆ ಒಂದೊಂದು ವಿಚಾರಗಳು ಮಾತಾಡ್ಕೊಂಡು ಹೋಗ್ತೀನಿ. ಅಗ್ರಿಸಿಸ್ ನೆಟ್ ಅದ್ರ ಬಗ್ಗೆ ಒಂದೊಂದು ಟಾಪಿಕ್ ತೊಗೊಂಡು ಹೋಗ್ತೀನಿ. ಸೊ ಅಗ್ರಿಸಿಸ್ ನೆಟ್ ಅಂತ ಹೇಳೋದಂದ್ರೆ ಏನಪ್ಪ ಅಂತ ಹೇಳ್ತಿದ್ರೆ, ಇಟ್ಸ್ ಎ ಪ್ಯೂರ್ಲಿ ಯೂಸಿಂಗ್ ದ ಸಿಸ್ಟಮ್ ಆ್ಯಂಡ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ರನ್ ಮಾಡುವಂಥ ಒಂದು ಪ್ರೋಸೆಸ್ ಅಥವಾ ಒಂದು ಆರ್ಗನೈಸೇಷನ್ ಅಥವಾ ಒಂದು ಕಂಪ್ನಿ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾನು ಮಾಡ್ತಿರೋದ್ರಿಂದ ನಮಗೇನಪ್ಪ ಅಂತಂದರೆ ಜನಕ್ಕೆ 100% ಇದು ರೀಚ್ ಆಗುತ್ತೆ. ಒಂದು ಎರಡನೇದೇನಪ್ಪ ಅಂದರೆ ಜನಕ್ಕೆ ಇದು ತುಂಬ ಅವಶ್ಯಕತೆ ಇದೆ, ಅನಿವಾರ್ಯ ಇದೆ. ಈ ಅನಿವಾರ್ಯ ಮತ್ತು ಅವಶ್ಯಕತೆ ಎರಡನ್ನೂ ಕೂಡ ಯುಟಿಲೈಸ್ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಿರೋದ್ರಿಂದ ಅದು ಸಕ್ಸೀಡ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಪ್ರೇಮ ಪೂಜಮ್ನ ನಾವು ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದಾಗೆ ನಾವು ಸ್ಟಾರ್ಟ್ ಮಾಡಿದ್ದು 2016 ನಾನು ಸೋಲೋ ಪ್ರೊಡ್ಯೂಸರಾಗಿ ಸ್ಟಾರ್ಟ್ ಮಾಡ್ತೀನಿ ಅದನ್ನು. ಆ ಸಿನಿಮಾನ ಬೇರೆ ಥರ ಮಾಡಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಬ್ಯಾಂಕ್ರಪ್ಸಿ ಆಗುತ್ತೆ, ಡಿಮಾನಿಟೈಸೇಷನ್ ಆದಾಗ ನಾನು ಮಾಡಲಿಕ್ಕಾಗಲ್ಲ ಸಿನಿಮಾನ. ಬಟ್ ನನ್ನ ಫ್ರೆಂಡು ಡೈರೆಕ್ಟ್ರು ಬಂದು ಡಾಕ್ಟರ್ ರಾಘವೇಂದ್ರ ಅಂತ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ ಅಂತಂದರೆ, ಈ ಸಿನಿಮಾನ ಕಂಟಿನ್ಯೂ ಮಾಡಲೇಬೇಕಲ್ಲ ಅಂತ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಡು ಬರ್ತಾರೆ. ದೆನ್ ಐ ವಿಲ್ ಆಲ್ಸೋ ಜಾಯಿನ್ ದೇರ್. ನನ್ನನ್ನು ಹೇಳ್ತಾರೆ, ನೀವೇ ತಾನೇ ಸ್ಟಾರ್ಟ್ ಮಾಡಿದ್ದು, ಇದನ್ನು ಶುರು ಮಾಡ್ಕೊಂಡು ಹೋಗಿ ಅಂತ. ದೆನ್ ಐ ವಿಲ್ ಆಲ್ಸೋ ಸ್ಟ್ಯಾಂಡ್ ದೇರ್ ಆ್ಯಂಡ್ ವಿಲ್ ಸ್ಟಾರ್ಟ್ ದಟ್. ಓಕೆ, ಏನಕ್ಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಸ್ಟೆಪ್ಪೇ ನಾವು ತಪ್ಪು ಮಾಡಿದ್ದೀವಿ. ನಾನು ಅದನ್ನೇ ಹೇಳಕ್ಕೆ ಬಂದಿದ್ದು. ನಮ್ಮ ಹೆಜ್ಜೆನೇ ಫಸ್ಟು ತಪ್ಪಾದಾಗ ಏನಾಗುತ್ತೆ ಅಂತ ಹೇಳ್ತು ಅಂದರೆ, ಅಲ್ಲಿ ಬರುವಂಥ ಎಲ್ಲ ಸ್ಟೆಪ್ಗಳು ತಪ್ಪಾಗ್ತಾ ಹೋಗುತ್ತೆ.